यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम्. ಗುರುಗಳೇ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಓಕೆ ಓಕೆ. ಅದೇ ಲಾಸ್ಟ್ ಎಪಿಸೋಡ್ಲಿ ನೀವು ಕಲ್ಕಿ ಜೊತೆ ಗಿಣಿ ಮತ್ತೆ ಆದಿಶೇಷ ನೋಡಿದ್ದು ಅದರ ವಿವರಣೆ ನೀಡಿದ್ರಿ. ಹೌದು. ಸೊ ಮತ್ತೊಂದು ವಿಷಯ ಹೇಳಿದ್ರಿ ನೀವು, ವೆಂಕಟೇಶ್ವರ ಸ್ವಾಮಿಗಳು ಮತ್ತೆ ಕಲಿ ಇದು ಎರಡರ ಹೋರಾಟದ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಿದ್ರಿ. ಅದೇನೋ ಬಾಗಿಲ್ದ ಆ ಕಡೆ ನಿಂತ್ಬಿಟ್ಟು ಇದೇನೋ ಒಂದು ವಿಷಯ ಹೇಳಿದ್ರಿ. ಸೊ ಅದು ಯಾವ ರೀತಿ ಹೇಗೆ ಅಂತ ಸ್ವಲ್ಪ ಜನಗಳಿಗೆ ತಿಳಿಸ್ಬೋದಾ? ತಿಳಿಸೋಣ. ಹಂಗೆ ಒಂದು ಆಂಜನೇಯ ಅವರ ಬಗ್ಗೆ ಪ್ರಾರ್ಥನೆ ಮಾಡೋದಕ್ಕೆ ನಮ್ದೇ ಆದ ಒಂದು ಮಂತ್ರ ಪಠನೆ ಮಾಡೋದನ್ನ ಕಂಡಿಡ್ಕೊಂಡಿದ್ದೀವಿ. ಅದನ್ನ ಹೇಳೋಣ. ವೀರಾಂಜನೇಯ ಸ್ವಾಮಿ ನಮೋ ನಮಃ, ಪ್ರಸನ್ನ ಆಂಜನೇಯ ಸ್ವಾಮಿ ನಮೋ ನಮಃ, ವಾಯುಪುತ್ರ ಆಂಜನೇಯ ಸ್ವಾಮಿ ನಮೋ ನಮಃ, ಅಂಜನಿ ಪುತ್ರ ಆಂಜನೇಯ ಸ್ವಾಮಿ ನಮೋ ನಮಃ, ರುದ್ರಾಯ ವೀರಭದ್ರಾಯ ಆಂಜನೇಯ ಸ್ವಾಮಿ ನಮೋ ನಮಃ, ಶ್ರೀರಾಮದೂತ ಆಂಜನೇಯ ಸ್ವಾಮಿ ನಮೋ ನಮಃ. ಇಷ್ಟು ಮಂತ್ರ ಪಠನೆ ಮಾಡಿಬಿಟ್ರೆ ಆಂಜನೇಯ ಅವರು ಮತ್ತೆ ರಾಮ ಅವರ ಬಗ್ಗೆ ಸ್ವಾಮಿಗೆ ಫುಲ್ ನಮಗೆ ಒಂದು ಎನರ್ಜಿ ಸಿಕ್ಬಿಡ್ತದೆ ಡೈಲಿ. ಆಮೇಲೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಹೇಳ್ಕೋಬಹುದು ಅದ್ರ ಜೊತೆ. ಆಟೋಮೆಟಿಕ್ ಆಗಿ ನಮಗೊಂದು ಎನರ್ಜಿ ಸಿಗುತ್ತೆ. ಹಂಗೆ ಇವಾಗ ವೆಂಕಟೇಶ್ವರ ಸ್ವಾಮಿ ನಮ್ಮ ಮನೆಯಲ್ಲಿ ಸ್ಥಾಪನೆ ಆಗಿದ್ದಾರೆ ಎನರ್ಜಿ ರೂಪದಲ್ಲಿ. ಅಲ್ಲಿ ಒಂದು ಪ್ರಭಾವಳಿ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾ ಇದೀವಿ ಅಂತ ಹೇಳಿದ್ನಲ್ಲ. ಹೌದೌದು. ಅದು ಹೊರಗಡೆ ಕಲಿ ಹೊರಗಡೆ ಇದ್ದಾನೆ. ಅದನ್ನು ಒಂದ್ ಸುಮಾರು ವಿಡಿಯೋದಲ್ಲಿ ಹೇಳಿದ್ವಿ. ಅದೇ ನಿಮ್ಮ ಊರಲ್ಲಿ ವಿಷಯ. ಅವನು ತುಂಬಾ ಇವಾಗ ಏನಂದ್ರೆ ಅವನ ಶರೀರ ಯಾವ ರೀತಿ ಇದೆ ಅಂದ್ರೆ ಅವನಲ್ಲಿ ಇರೋಂತ ಶಕ್ತಿ ಎಲ್ಲ ಕಳೆದೋಗ್ಬಿಟ್ಟಿದೆ. ಹೆಂಗೆ ಅಂದ್ರೆ ಒಂದು ಅಸ್ಥಿ ಪಂಜರ ತರ ಮಾಂಸಖಂಡಗಳೆಲ್ಲ ಇದು ಕರಗೋಗ್ಬಿಟ್ಟು ಕರಗಿ ದೇಹ ಎಲ್ಲ ನೀರಾಕರವಾಗಿ ಬರೀ ಅಸ್ಥಿ ಪಂಜರ ತರ ಕಾಣಿಸ್ತು ನನಗೆ ಧ್ಯಾನದಲ್ಲಿ. ಅಂದ್ರೆ ಕಲಿ ವೀಕ್ ಆಗಿದ್ದಾನೆ ಅಂತ. ವೀಕ್ ಆಗಿದ್ದಾನೆ, ಹೊರಗಡೆ ಇದ್ದಾನೆ. ಆ ವೀಕ್ ಇದ್ದು ಆ ಅಸ್ಥಿ ಪಂಜರನು ಕೂಡ ಏನಾಗಿದೆ, ಟೊಳ್ಳಾಗಿದೆ. ಅದು ಕೂಡ ನೀರಲ್ಲಿ ಕರಗಿ ವಾಯು ಮಾಲಿನ್ಯ ಬರುತ್ತಲ್ಲ, ವಾಯು ಮಾಲಿನ್ಯದಲ್ಲಿ ಸೇರಿ ಆ ವಾಯು ಮಾಲಿನ್ಯದಿಂದ ಹೊರಗಡೆ ಹೋಗ್ತಾ ಇದೆ. ಏನು ನಮ್ಮ ಭೂಮಿ ಬಿಟ್ಟು ಹೋಗೋದಕ್ಕೆ ರೆಡಿ ಇದೆ ಅದು ವಾಯು ಮಾಲಿನ್ಯ ಮುಖಾಂತರ. ಆ ರೀತಿ ಆಗ್ಬಿಟ್ಟಿದೆ ಅವನಿಗೆ. ಯಾಕೆಂದ್ರೆ ಸ್ವಾಮಿರ ಕಡೆ ಎಲ್ಲ ಅವನ ಟೈಮು ಲಾಸ್ಟ್ ಎಂಡಿಂಗ್ ಬಂದಾಗ ಅವನ ಟೈಮು ತಿರುಪತಿನಲ್ಲೂ ಕಲುಷಿತಗೊಳಿಸ್ತಾ ಮತ್ತೆ ಇಲ್ಲಿ ಬಂದ ಮೇಲೂ ತುಂಬಾ ಸತಾಯಿಸ್ತಾ ನಾನು ಇಲ್ಲೇ ಇರ್ಬೇಕು ಅಂತ ಒಂದು ಹೆಣ್ಣಿನ ರೂಪದಲ್ಲೂ ಇದ್ದಾನೆ ಅಂತ ಹೇಳಿದ್ವಿ ಮೊದಲು. ಇವಾಗ ಈ ಸ್ಥಿತಿ ತಲುಪಿದ್ದಾನೆ ಅವನು. ಹಂಗಾಗಿ ಇವಾಗ ಕಲಿ ಪ್ರಭಾವ ಏನಿದೆ ಅದೆಲ್ಲ ಕ್ಷೀಣಿಸೋಗ್ಬಿಟ್ಟಿದೆ. ಪ್ರಭಾವನು ಇವಾಗ ಕ್ಷೀಣಿಸೋಗ್ಬಿಟ್ಟಿದೆ. ಗಾಳಿ ವಾಯು ಮಾಲಿನ್ಯದಿಂದಾಗಿ ಅದು ಹೊರಗಡೆ ಹಾಕ್ಬೇಕು ಪರಮಾತ್ಮ, ಆ ತರ ಆಗ್ಬಿಟ್ಟಿದೆ. ಈ ರೀತಿ ನನಗೆ ಧ್ಯಾನದಲ್ಲಿ ತೋರಿಸ್ತಾರೆ. ಅಂದ್ರೆ ಈಗ ವಾಯುವಿನಲ್ಲಿ ಬೆರ್ತೋಗಿದೆ, ಇನ್ನು ಅದನ್ನ ಕ್ಲಿಯರ್ ಮಾಡ್ಬೇಕು, ವಾತಾವರಣ ಕ್ಲಿಯರ್ ಮಾಡ್ಬೇಕು. ಈಗ ಭೂಮಿಯಿಂದ ಬಿಟ್ಟು ಹೋಗಂತ ಆಗ್ಬಿಟ್ಟಿದೆ. ಈಗ ವಾತಾವರಣದಲ್ಲಿ ಬೆರ್ತಿದ್ದಾನೆ. ವಾತಾವರಣ ಕ್ಲಿಯರ್ ಮಾಡ್ಬೇಕು. ಹಂಗೆ ಇವಾಗ ನಿಮ್ಗೆ ನಮ್ ತಂಡಕ್ಕೆ ತಿಳಿಸಿದಂತೆ ಇವಾಗ ಉಜ್ಜಯಿನಿ ಮಹಾಕಾಳೇಶ್ವರ ಎನರ್ಜಿ, ಕಾಶಿ ವಿಶ್ವನಾಥ ಎನರ್ಜಿ ಎರಡೂನು ಅಲ್ಲಿ ಎನರ್ಜಿ ಬರ್ತಾರೆ ಕರ್ನಾಟಕಕ್ಕೆ. ಎರಡು ಕಡೆಯಿಂದ ಎನರ್ಜಿ ಬರ್ತಾರೆ ಕರ್ನಾಟಕಕ್ಕೆ. ಅದನ್ನ ಎರಡೂನು ಕರ್ನಾಟಕದ ಎರಡು ಸ್ಥಳದಲ್ಲಿ ಸ್ಥಾಪನೆ ಮಾಡಬೇಕಾಗುತ್ತೆ ಇಲ್ಲಿ.
ಎಲ್ಲಿ ಹೇಳಿ, ನಮ್ಮ ಬೆಂಗಳೂರಲ್ಲಿ ಒಂದು, ಗುಂಡ್ಲುಪೇಟೆ ಹತ್ರ ಒಂದು ಬರುತ್ತೆ. ನನಗೆ ತಿಳಿದ ಅವ್ರ ಮಾಹಿತಿ ಕೊಟ್ಟಿರೋ ಪ್ರಕಾರ ಕಾಶಿ ವಿಶ್ವನಾಥ ಬೆಂಗಳೂರಲ್ಲಿ ಸ್ಥಾಪನೆ ಆಗ್ತಾರೆ. ಓಕೆ. ಗುಂಡ್ಲುಪೇಟೆ ಹತ್ರ ಒಂದು ಜಾಗ ಇದೆ, ಅಲ್ಲಿ ಉಜ್ಜಯಿನಿ ಮಹಾಕಾಳೇಶ್ವರ ಸ್ಥಾಪನೆ ಆಗ್ತಾರೆ. ಆ ಎನರ್ಜಿ ಇಲ್ಲಿ ಬಂದು. ಅಂದ್ರೆ ಬೆಂಗಳೂರಲ್ಲಿ ಯಾವ ಏರಿಯಾ ಅಂತ ಏನಾದ್ರು ಐಡಿಯಾ? ಏರಿಯಾ ಅಂದ್ರೆ ಇಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ ಇದೆಯಲ್ವಾ, ಇಲ್ಲಿ ನಮ್ಮ ಇಲ್ಲಿ ಬೇಗೂರು ಹತ್ರ. ಓಕೆ. ಪಂಚಲಿಂಗೇಶ್ವರ ದೇವಸ್ಥಾನ, ಅಲ್ಲಿ ಕೋಟೆ ಅಂತ ಇದೆ. ಓಕೆ. ಆಲ್ರೆಡಿ ಅವರು ಗಂಗರು ಮತ್ತೆ ಚೋಳರು ಸ್ಥಾಪನೆ ಮಾಡಿದ್ದಾರೆ ಕಾಶಿ ವಿಶ್ವನಾಥ ದೇವಸ್ಥಾನನ. ಅಲ್ಲಿಗೇನೆ ಎನರ್ಜಿ ಪ್ಲಸ್ ಆಗಿ ಮತ್ತೆ ಬರ್ತಾರೆ ಕಾಶಿ ವಿಶ್ವನಾಥ. ಹಂಗಾಗಿ ಅಲ್ಲಿ ಕೆಲವು ಇಲ್ಲಿವರೆಗೆ ಏನು ಅಲ್ಲಿ ನಡೀತು, ಜನಗಳು ಕೆಲವರು ಕಲಿ ಪ್ರಭಾವದಿಂದ ಅಲ್ಲಿ ಸುತ್ತಮುತ್ತ ಆ ಕೋಟೆನ ಅಕ್ವೈರ್ ಮಾಡ್ಕೊಂಡಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಓಕೆ. ಓಕೆ. ಹಂಗಾಗಿ ಅಲ್ಲಿಗೆ ನಾವು ನಮಗೆ ತಿಳಿಸಿರೋ ಪ್ರಕಾರ ಧ್ಯಾನದಲ್ಲಿ ನಮ್ಮ ತಂಡ ಇದೆಯಲ್ಲ, ಆ ತಂಡದಿಂದ ಕೆಲವು ಎಲ್ಲಾರನ್ನು ಕಳಿಸ್ತಾ ಇದ್ದಾರೆ. ಅಲ್ಲಿ ಅವ್ರ ಜೊತೆ ವರ್ಕ್ ಇದೆ ಹೋಗಿ ಅಂತ ಬರ್ತಾ ಇದ್ದಾರೆ ನಮ್ ಕಡೆ. ಇವ್ರುಗಳೇ ಏನು ವರ್ಕ್ ಇದೆ ಅಂತ ಬರ್ತಾ ಇದೆ, ನಾವು ಬರ್ತೀವಿ ಅಂತ. ಅಂದ್ರೆ ಅವ್ರಿಗೂ ಧ್ಯಾನದಲ್ಲಿ ಅದು ತೋರಿಸ್ತಾ ಇದೆ ನಿಮ್ ಜೊತೆ ವರ್ಕ್ ಇದೆ ಅಂತ ಬರ್ತಾ ಇದೆ. ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿ ಇವಾಗ ಗ್ರೂಪ್ ಎಲ್ಲ ಜಾಯಿನ್ ಆಗ್ತಾ ಇದ್ದಾರೆ. ಅಲ್ಲಿ ಕಾಶಿ ವಿಶ್ವನಾಥ ಮೊದ್ಲೇ ಸ್ಥಾಪನೆ ಆಗಿರೋದ್ರಿಂದ, ಚೋಳರು ಸ್ಥಾಪನೆ ಮಾಡಿರೋದ್ರಿಂದ ಇವಾಗ ಕರ್ನಾಟಕಕ್ಕೆ ಅಲ್ಲಿಂದ ನಾವು ಎನರ್ಜಿನ ತರಬೇಕಾಗುತ್ತೆ ಇಲ್ಲಿಗೆ. ಎನರ್ಜಿ ಅಂದ್ರೆ ಅಲ್ಲೂ ಇರ್ತಾರೆ, ಇಲ್ಲ ಅಂತಲ್ಲ, ನಾವು ಹೋಗಿ ಇಲ್ಲೂ ತಗೊಬಂದಾಗ ಮುಂದೆ ಅದು ಬೇರೆ ರೀತಿ ಆಗುತ್ತೆ. ಅದು ಸ್ವಲ್ಪ ಗೌಪ್ಯವಾಗಿಡ್ಬೇಕಾಗುತ್ತೆ. ಅಂದ್ರೆ ನೀವು ಅಲ್ಲಿ ಹೋಗಿ ಬಂದಾಗ ನಿಮ್ ಜೊತೆ ಒಂದ್ ಸ್ವಲ್ಪ ಎನರ್ಜಿ ನಿಮ್ ಜೊತೆನೂ ಅದು ಬಂದ್ಬಿಡುತ್ತೆ ಈ ಕಡೆ ಬರುತ್ತೆ. ಆಮೇಲೆ ಉಜ್ಜಯಿನಿ ಮಹಾಕಾಳೇಶ್ವರ ಅವ್ರನ್ನ ಬಿಟ್ಟು ತೋರಿಸಿದ್ದಾರೆ. ಹೆಂಗೆ ಅಂದ್ರೆ ನಮ್ಮ ಪರಶುರಾಮ ಗುರುಗಳಿದಾರಲ್ವಾ, ಅವರು ಬಂದಿರ್ತಾರೆ ಅಲ್ಲಿಗೆ. ವಿಕ್ರಮಾದಿತ್ಯ ಅವರು ಹೋಗಿರ್ತಾರೆ. ನಮ್ಮ ಸತ್ಯಯುಗದ ತಂಡದಲ್ಲಿ ಕೆಲವರು ಅಲ್ಲಿಗೂ ಹೋಗ್ತಾರೆ. ವಿಕ್ರಮಾದಿತ್ಯ ಮತ್ತೆ ಸತ್ಯಯುಗದ ತಂಡ. ಪರಶುರಾಮ ಅವರು ಬಂದಿರ್ತಾರೆ ಅಲ್ಲಿಗೆ. ಅಲ್ಲಿ ನಿಂತ್ಕೊಂಡು ಅಲ್ಲಿ ಪೂಜೆ ಮಾಡಿ, ಆಮೇಲೆ ವಿಕ್ರಮಾದಿತ್ಯ ಅವರು ಏನ್ ಮಾಡ್ತಾರೆ, ಕ್ಷಿಪ್ರ ನದಿ ಇದೆಯಲ್ಲ ಅಲ್ಲಿ, ನದಿನಲ್ಲಿ 3 ಸೆರೆ ನೀರ್ ಕುಡಿತಾರೆ. ಆ ನೀರ್ ಕುಡಿದಾಗ ಆ ನದಿನೂ ಕೂಡ ಕರ್ನಾಟಕಕ್ಕೆ ಬರುತ್ತೆ ಸತ್ಯಯುಗದಲ್ಲಿ. ಆ ವಿಷಯ ತಿಳಿಸಿದ್ದಾರೆ. ಹಂಗಾಗಿ ಇವಾಗ ಅಲ್ಲಿ ನಮ್ಮ ಕಾಶಿ ವಿಶ್ವನಾಥ ದೇವಾಲಯ ಇದೆಯಲ್ಲ, ಅದರಲ್ಲಿ ಅಲ್ಲಿ ಸ್ಥಾಪನೆ ಆಗೋದ್ರಿಂದ ಪುರಾತತ್ವ ಇಲಾಖೆಯವರು ಆಲ್ರೆಡಿ ಅಲ್ಲಿ ಬಂದಿರೋ ಮಾಹಿತಿ, ಒಬ್ರು ಶ್ರೀನಿವಾಸ್ ಅಂತ ಇದ್ದಾರೆ, ಅವರು ಅದನ್ನ ಸ್ವಲ್ಪ ಎಲ್ಲ ಕಡೆನೂ ಉಸ್ತುವಾರಿ ವಹಿಸ್ತಾ ಇದ್ದಾರೆ. ಅದಕ್ಕೆ ಅವರು ಪುರಾತತ್ವ ಇಲಾಖೆಗೆ ಅವ್ರದ್ದೊಂದು ಸಂಘ, ಗ್ರಾಮಸ್ಥರು ಎಲ್ಲರೂ ಸೇರಿ ಹೋರಾಟ ಮಾಡ್ತಾ ಇದ್ದಾರಂತೆ ನನಗ್ ತಿಳಿದ ಪ್ರಕಾರ. ಅದಕ್ಕೆ ಈಗ ಪುರಾತತ್ವ ಇಲಾಖೆಯವರು ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಮುಜರಾಯಿ ಇಲಾಖೆ ಮತ್ತೆ ನಮ್ಮ ಸಂಘದ, ಈಗ ನಾವು ಇವ್ರ ಜೊತೆ ಹೋಗ್ಬೇಕು, ವರ್ಕ್ ಇದೆ ಅಂದ್ಬಿಟ್ಟು ಲಾಯರು ಮತ್ತೆ ಕೆಲವರು ಅಫಿಷಿಯಲ್ಗಳೆಲ್ಲರೂ ನಮ್ಗೆ ಕನೆಕ್ಟ್ ಆಗ್ತಾ ಇದ್ದಾರೆ. ಹಂಗಾಗಿ ಅವ್ರನ್ನೆಲ್ಲ ನನಗೆ ಕಟ್ಕೊಡೋದ್ರಿಂದ ನೀನು ಇದ್ರ ಬಗ್ಗೆ ಹೇಳ್ಬೇಕು ಅಂತ ಸಪ್ತ ಋಷಿಗಳೇ ನನಗೆ ಪ್ರೇರಣೆ ನೀಡ್ತಾ ಇದ್ದಾರೆ. ಇದನ್ನ ನೀನು ಹೊರಗಡೆ ತರಬೇಕು, ಹೊರಗಡೆ ಹೇಳ್ಬೇಕು, ಮುಂದೆ ಆಗೋದನ್ನ ನಾವು ನೋಡ್ಕೋತೀವಿ ಅಂತ ಪ್ರೇರೇಪಿಸ್ತಾ ಇದ್ದಾರೆ. ಆಮೇಲೆ ಶ್ರೀನಿವಾಸ ಅನ್ನೋರು ಇದಾರಲ್ಲ, ಅವ್ರಿಗೆ ಯಾರೋ ಅವ್ರು ಹೇಳಿದ ಮಾಹಿತಿ ಪ್ರಕಾರ ಸ್ವಲ್ಪ ಅವ್ರನ್ನ ಎದುರಿಸ್ತಾ ಇದಾರಂತೆ, ಈ ವಿಷಯವಾಗಿ ಎದುರಿಸ್ತಾ ಇದಾರಂತೆ. ಅದಕ್ಕೆ ಇದನ್ನ ಸರ್ಕಾರ, ರಾಜ್ಯ ಸರ್ಕಾರ ಗಮನಕ್ಕೂ ತರಬೇಕು, ಪುರಾತತ್ವ ಇಲಾಖೆ ಗಮನಕ್ಕೂ ತರಬೇಕು. ಯಾವುದು ಪರಿಶೋಧನೆ ಮಾಡ್ತಾರಲ್ಲ ತಂಡದ ಹೆಸರೇನು ಹೇಳಿ, ಅವ್ರ ಗಮನಕ್ಕೂ ತರಬೇಕು. ಮತ್ತೆ ಇದನ್ನ ಯಾವ ರೀತಿ ಏನು ಅಂತ ಆ ಜಾಗಕ್ಕೆಲ್ಲ
ಹ್ಮ್ ಒಂದು ಮ್ಯಾಪಿಂಗ್ ನೋಡಿ ಅಲ್ಲಿ ಏನ್ ಸಮಸ್ಯೆ ಇದೆ ಅದನ್ನ ಹೋಗ್ಲಾಡಿಸ್ಬೇಕು. ಅಲ್ಲಿ ಕಾಶಿ ವಿಶ್ವನಾಥ ಅವರು ನೆಲೆ ಆಗಕ್ಕೆ ಬಿಡ್ಬೇಕು. ಇಲ್ಲ ಅಂದ್ರೆ ಅದಕ್ಕೆ ಯಾರು ಅಡ್ಡಾಗಿರ್ತಾರೆ ಅವ್ರ ಕುಟುಂಬ ಉಳಿಯಲ್ಲ, ಯಾವುದೇ ಕಾರಣಕ್ಕೂ ಉಳಿಯಲ್ಲ. ಓಕೆ. ಅದಕ್ಕೋಸ್ಕರ ಇವಾಗ ನೀನು ಹೊರಗಡೆ ಬಂದು ಹೇಳು, ನಾನು ಮುಂದೆ ನೋಡ್ಕೊತೀನಿ ಅಂತ ಸ್ವಾಮಿ ತಿಳುವಳಿಕೆ ಕೊಟ್ಟಿದ್ದಾರೆ ನನಗೆ ಧ್ಯಾನದಲ್ಲಿ. ನೀನೇ ನಿಂತ್ಕೊಂಡು ಹೋರಾಡ್ಬೇಕು ಅಂತಾನು ಬಂದಿದೆ. ಓಕೆ. ಹಂಗಾಗಿ ಈ ವಿಷಯನ ನಾನು ಸುಮಾರು 3 ತಿಂಗಳಿಂದ ಯೋಚನೆ ಮಾಡಿ ಇವಾಗ ಹೇಳ್ತಾ ಇದ್ದೀನಿ. ಅಂದ್ರೆ ನಿಮಗೆ ತುಂಬಾ ತಿಂಗಳುಗಳ ಹಿಂದೆನೆ ಇದೆಲ್ಲ ತೋರಿಸಿದ್ದಾರೆ. ಅಲ್ಲಿನ ಜನಗಳು ಕೆಲವರೆಲ್ಲ ಅಂದ್ರೆ ಈ ಟೆಂಪಲ್ ನ ಆಸ್ತಿಯನ್ನ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಕ್ವೈರ್ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅದು ಹೆಂಗಿದೆ ಅಂತ ನನಗೆ ಗೊತ್ತಿಲ್ಲ. ಓಕೆ ಓಕೆ ಓಕೆ. ಅದನ್ನ ಇವಾಗ ಸರ್ಕಾರಕ್ಕೂ ತಿಳಿಸ್ಬೇಕು. ಓಕೆ. ವಿಷಯ ಕಾನೂನು ಪ್ರಕ್ರಿಯೆ ಹೆಂಗಿದೆ, ಲಾಯರ್ ಮುಖಾಂತರನು ಅದನ್ನ ಶೋಧನೆ ಮಾಡಿ, ಪುರಾತತ್ವ ಇಲಾಖೆಗಳಿಂದ ಶೋಧನೆ ಮಾಡಿ ಅದನ್ನ ಉಳಿಸೋ ಅಂತ ಕೆಲಸ ಆಗ್ಬೇಕು. ಓಕೆ ಓಕೆ ಓಕೆ. ಇಲ್ಲ ಅಂದ್ರೆ ಅವ್ರು ಯಾರು ಉಳಿಯಲ್ಲ, ಆ ಸ್ಥಿತಿ ತಲುಪ್ತಾರೆ ಅವರು. ಓಕೆ ಓಕೆ ಓಕೆ. ಇದು ನನಗೆ ಧ್ಯಾನದಲ್ಲಿ ತಿಳಿಸಿದ್ದಾರೆ. ಒಳ್ಳೆ ವಿಷಯ ಒಳ್ಳೆ ವಿಷಯ. ಇದನ್ನ ಸರ್ಕಾರ ಮತ್ತೆ ನಮ್ಮ ಪುರಾತತ್ವ ಇಲಾಖೆ ಮಾಡ್ತಾ ಅಂದ್ರೆ ಅವ್ರಿಗೆ ದೇವರ ಆಶೀರ್ವಾದ ಖಂಡಿತ ಸಿಗುತ್ತೆ. ಓಕೆ. ಅದ್ರ ಜೊತೆ ಇವಾಗ ನಮ್ಮನ್ನ ನೀವು ಮೇಲ್ ಮಾಡ್ಬೇಕು ಅಂತ ಏನಿಲ್ಲ. ಯಾರು ನಾವು ನಮ್ಮ ಇದಕ್ಕೋಸ್ಕರ ಹೇಳ್ತಾ ಇಲ್ಲ, ಧ್ಯಾನದಲ್ಲಿ ಏನ್ ಕಂಡಿದ್ದೀನಿ, ಓಕೆ, ಧ್ಯಾನದಲ್ಲಿ ಏನ್ ಮಾಹಿತಿ ಬಂದಿದೆ ಅಷ್ಟು ಮಾತ್ರ ತಿಳಿಸ್ತಾ ಇದ್ದೀನಿ. ಅಂದ್ರೆ ನಿಮಗೆ ಇಷ್ಟು ವಿಷಯ ಬಂದಿದೆ ಅದನ್ನ ನೀವು ಜಸ್ಟ್ ಇನ್ಫಾರ್ಮ್ ಮಾಡ್ತಾ ಇದೀರಾ ಗವರ್ಮೆಂಟ್? ಮಾಡ್ತಾ ಇದ್ದೀನಿ. ಎಚ್ಚೆತ್ಕೊಳ್ಳಿ, ಇದನ್ನ ಏನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ. ಮಾಡ್ಲಿ. ಸರಿ. ಅವ್ರಿಗೂ ಈಗ ಒಂದು ಗವರ್ಮೆಂಟ್ ನಡಬೇಕು ಅಂದ್ರೆ ದೇವರ ಆಶೀರ್ವಾದ ಬೇಕಲ್ವಾ? ಖಂಡಿತ ಖಂಡಿತ. ಪುರಾತತ್ವ ಇಲಾಖೆ ಅಂತ ಏನಕ್ಕಿದೆ ಅದು ಅವ್ರ ಜವಾಬ್ದಾರಿ ಅಲ್ವಾ? ಹೌದು ಹೌದು. ಕಾನೂನಾತ್ಮಕವಾಗೇ ಮಾಡ್ಲಿ ಅವರು. ಖಂಡಿತ. ಅದನ್ನ ಒಡೆಯಕ್ ಬಿಡಬಾರ್ದು ಯಾವುದೇ ಕಾರಣ. ಅದು ಹಂಗೆ ಇರ್ಬೇಕು. ಅದು ಯಾರಿಂದ ತೊಂದರೆ ಆಗಿದೆ ಅದನ್ನ ಶೋಧನೆ ಮಾಡಿ ಪರಿಶೀಲನೆ ಮಾಡಿ ಅದನ್ನ ಗೌರ್ಮೆಂಟ್ ಇಂದ ಏನ್ ಮಾಡ್ಬೋದು, ಕಾನೂನಾತ್ಮಕವಾಗಿ ಏನ್ ಮಾಡ್ಬೋದು, ಆಮೇಲೆ ಯಾವುದು ಪುರಾತತ್ವ ಇಲಾಖೆಯಿಂದ ಏನ್ ಮಾಡ್ಬೋದು ಅದನ್ನ ಅವರು ನಿಭಾಯಿಸ್ಲಿ. ಒಳ್ಳೇದಾಗ್ಲಿ. ಇದೊಂದು ಎಪಿಸೋಡ್ ಮಾಡ್ಬೇಕು ಅಂತ ತುಂಬಾ 3 ತಿಂಗಳಿಂದ ಪ್ರಯತ್ನ ಪಟ್ಟೆ. ಅದು ಸ್ವಾಮಿಗೆ ಇದು ನನಗೆ ಸ್ವಲ್ಪ ಹೊರಗಡೆ ಬರೋದು ತೊಂದರೆ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡಿದೆ. ಇಲ್ಲ ನಾನು ಮಾಡಿಸ್ತೀನಿ, ನೀನು ಹೇಳು ಅಂತ ಆಜ್ಞೆ ಮಾಡಿದ್ದಾರೆ. ಖಂಡಿತ ಖಂಡಿತ. ತುಂಬಾ ಒಳ್ಳೆ ವಿಷಯ, ತುಂಬಾ ಒಳ್ಳೆ ವಿಷಯ. ಎಲ್ಲೆಲ್ಲ ಈ ರೀತಿ ಅಕ್ವೈರ್ಗಳಾಗಿದೆ ಅದನ್ನೆಲ್ಲ ಉಳಿಸುವಂತ ಕೆಲಸ, ಧರ್ಮಕ್ಕೆ ಜಯವಾಗ್ಲಿ. ತಾವು ಸಪೋರ್ಟ್ ಕೊಡೋ ಅಂತವ್ರೆಲ್ಲ ಈ ದೇವ್ರ ಕಾರ್ಯಕ್ಕೆ ಸಪೋರ್ಟ್ ಕೊಡಿ. ನಮ್ಮ ಎನರ್ಜಿ ಉಜ್ಜಯಿನಿ ಮಹಾಕಾಳೇಶ್ವರ ಎನರ್ಜಿ, ಕಾಶಿ ವಿಶ್ವನಾಥ ಎನರ್ಜಿ ಅಲ್ಲಿ ಇರೋದ್ರ ಜೊತೆಗೆ ಇಲ್ಲೂ ಬಂದು ಸ್ಥಾಪನೆ ಆಗ್ತಾರೆ. ಇದು ಪ್ರಳಯ ಆಗುತ್ತಲ್ವಾ, ಅದ್ರೊಳಗಡೆನೆ ಬಂದು ಸ್ಥಾಪನೆ ಆಗ್ತಾರೆ. ಈ ಸ್ಥಳ ಉಳಿಯೋದ್ರಿಂದ, ಸತ್ಯಯುಗದಲ್ಲಿ ಇರೋದ್ರಿಂದ, ಗುಂಡ್ಲುಪೇಟೆಯಿಂದ ನಮ್ಮ ಚಾಮರಾಜನಗರ, ಬೆಂಗಳೂರು ಎಲ್ಲ ಪ್ರಳಯ ಬಂದ್ರು ಹೋಗಿ ಉಳಿಯೋ ಭೂಮಿ ಇದು. ಇಲ್ಲೇನೆ ಪರ್ವತ, ಮೇರು ಪರ್ವತ ಬರೋಂತ ಜಾಗ ಇದು. ಮುಂದೆ ಅದ್ರ ಬಗ್ಗೆ ಒಂದು ಎಪಿಸೋಡ್ ಮಾಡೋಣ. ಸೂಪರ್. ಹಂಗಾಗಿ ಆ ಪರ್ವತ ಬಗ್ಗೆ ಮುಂದೆ ಒಂದು ಎಪಿಸೋಡ್ ಮಾಡೋಣ. ಅದು ಎಲ್ಲಿಂದ ಎಲ್ಲಿಗಿರುತ್ತೆ, ಮೇರು ಪರ್ವತ ಅದು ಎಲ್ಲಿ ಸ್ಥಾಪನೆ ಆಗುತ್ತೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಗ್ತಾ ಇದೆ. ಇನ್ನೂ ಸ್ವಲ್ಪ ಸಿಗ್ಬೇಕಾಗಿದೆ. ಸೂಪರ್. ಅದ್ರ ಬಗ್ಗೆ ಮಾಹಿತಿ ಫುಲ್ ಎಲ್ಲ ಸಿಕ್ಕಿದಾಗ ಅದ್ರ ಬಗ್ಗೆ ವಿಡಿಯೋ ಮಾಡೋಣ. ಹಂಗಾಗಿ ಇದು ಎಲ್ಲರ ಜವಾಬ್ದಾರಿ, ಸನಾತನ ಧರ್ಮದ ಪ್ರತಿಯೊಬ್ಬರ ಜವಾಬ್ದಾರಿ. ನೀವು ಎಷ್ಟು ದೇವ್ರ ಬಗ್ಗೆ ಕಾಳಜಿ ವಹಿಸಿ ಆ ಸ್ಥಳಗಳನ್ನೆಲ್ಲ ಉಳಿಸ್ತೀರಾ, ಅದೇ ಆಧ್ಯಾತ್ಮಿಕವಾಗಿ ನಿಮ್ಮ ಕುಟುಂಬಗಳು, ನಿಮ್ಮ ಪೀಳಿಗೆಗಳು ಉಳಿತವೆ ಸತ್ಯಯುಗಕ್ಕೆ. ನಿಮ್ಮಿಂದ ಎಷ್ಟು ಜನರಿಂದ ಇದನ್ನ ರಕ್ಷಣೆ ಮಾಡ್ಬೋದು ಅಷ್ಟು ಜನನು ಸಹಕರಿಸಿ ಉಳಿಸುವಂತ ಕಾರ್ಯ ನಡೀಲಿ. ಖಂಡಿತ. ಧರ್ಮೋ ರಕ್ಷತಿ ರಕ್ಷಿತ. ಕೃಷ್ಣ ಅರ್ಪಣ. ಜೈ ಶ್ರೀರಾಮ್. ಥ್ಯಾಂಕ್ ಯು.